Divine Grace Igniter. ನಜರೇತ್ ಎಂಬ ಒಂದು ಶಾಂತ ಹಳ್ಳಿಯಲ್ಲಿ ಎರಡು ಹೃದಯಗಳು ಸರಳ ಕನಸುಗಳನ್ನು ಕಂಡವು. ಅವರು ಮಾತೆ ಮರಿಯಮ್ಮನವರು ಮತ್ತು ಸಂತ ಜೋಸೆಫ್ ರವರಾಗಿದ್ದಾರೆ. ಅವರಿಗೆ ಕಾದಿದ್ದ ಅಸಾಧಾರಣ ಅದೃಷ್ಟದ ಅರಿವು ಅವರಿಗಿರಲಿಲ್ಲ. ಮರಿಯಳು ನಡೆದು ಬರುತ್ತಿರುವ ದಾರಿಯಲ್ಲಿ ಒಬ್ಬ ಹುಡುಗ ಹಸಿವಿನಿಂದ ರೊಟ್ಟಿಯನ್ನು ನೋಡುತ್ತಾ ನಿಂತಿರುವುದನ್ನು ಕಂಡು ಆ ಹುಡುಗನಿಗೆ ಒಂದು ರೊಟ್ಟಿಯನ್ನು ಕೊಡುತ್ತಾರೆ. ಆ ತಕ್ಷಣ ಆ ಹುಡುಗ ಮರಿಯಳಿಗೆ ಧನ್ಯವಾದ ತಿಳಿಸುತ್ತಾನೆ. ನೀನು ಬಹಳ ಒಳ್ಳೆಯವಳು ಎಂದು ಹೇಳುತ್ತಾನೆ. ಮರಿಯಳು ಅವನಿಗೆ ಜಾಗ್ರತೆಯಿಂದ ಮನೆಗೆ ಹೊರಡಲು ತಿಳಿಸಿ ಅಲ್ಲಿಂದ ಹೊರಡುತ್ತಾರೆ. ನಂತರ ಅವರು ಸಂತ ಜೋಸೆಫರ ಮನೆಯ ಮುಂದೆ ಬರುತ್ತಾರೆ. ಈಗಾಗಲೇ ಅವರಿಬ್ಬರಿಗೂ ನಿಶ್ಚಿತಾರ್ಥವಾಗಿರುತ್ತದೆ. ಬಡಗಿಯಾಗಿದ್ದ ಜೋಸೆಫರು ತಮ್ಮ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಇಬ್ಬರು ಪರಸ್ಪರ ಶುಭ ಮುಂಜಾನೆಯನ್ನು ತಿಳಿಸಿ ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ. ಜೋಸೆಫ್ ರವರು ತಯಾರಿಸುವ ಮರದ ಬೊಂಬೆಯನ್ನು ಮರಿಯಮ್ಮನವರು ವರ್ಣಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಮರಿಯಮ್ಮನವರು ಅವರೊಂದಿಗೆ ಮಾತನಾಡಿ ಅಲ್ಲಿಂದ ಹೊರಡುತ್ತಾರೆ. ಜೋಸೆಫ್ ರವರು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾರೆ, ನಜರೇತಿನ ಅತ್ಯಂತ ಅದೃಷ್ಟವಂತನು ನಾನೇ, ಏಕೆಂದರೆ ಮರಿಯಳು ನನ್ನ ಸಂಗಾತಿಯಾಗುತ್ತಾರೆ ಎಂದುಕೊಳ್ಳುತ್ತಾರೆ. ಮನೆಗೆ ಬಂದ ಮರಿಯಳು ಸಂಜೆಯಾದ ಕಾರಣ ಪ್ರಾರ್ಥನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದಕ್ಕೆ ಮತ್ತು ಈ ದಿನದ ಕೊಡುಗೆಗಾಗಿ ಪ್ರಾರ್ಥಿಸಿ ವಂದಿಸುತ್ತಾರೆ. ಅಕ್ಕಪಕ್ಕದವರಿಗಾಗಿ ಪ್ರಾರ್ಥಿಸುತ್ತಾರೆ. ತನ್ನ ಸಂಗಾತಿ ಜೋಸೆಫ್ ಹಾಗೂ ತನಗೆ ಮುಂದಿನ ದಾರಿ ಸುಗಮವಾಗಬೇಕಾಗಿ ಪ್ರಾರ್ಥಿಸುತ್ತಿರುವ ಸಂದರ್ಭದಲ್ಲಿ ದೇವದೂತರು ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ನೋಡಿದಾಕ್ಷಣ ಮರಿಯಳು ಗಾಬರಿಗೊಳ್ಳುತ್ತಾರೆ. ಯಾರು ನೀನು ಎಂದು ಭಯದಿಂದ ಕೇಳುತ್ತಾರೆ. ಆಗ ಗಾಬ್ರಿಯಲ್ ದೂತರು ಅವರಿಗೆ ಹೀಗೆನ್ನುತ್ತಾರೆ, ಮರಿಯ, ನಿನಗೆ ಶಾಂತಿ ಇರಲಿ. ದೇವರು ನಿನ್ನನ್ನು ಆರಿಸಿದ್ದಾರೆ. ನೀನು ದೇವರಿಂದ ವಿಶೇಷವಾದ ಕೃಪೆಯನ್ನು ಪಡೆಯಲಿದ್ದೀಯಾ ಎಂದು ಹೇಳಲು ಮರಿಯಳು ಇದು ಯಾವ ರೀತಿಯ ಶುಭಾಶಯ, ಏನು ಸಂಭವಿಸಲು ಹೋಗುತ್ತಿದೆ ಎಂದು ಕೇಳುತ್ತಾರೆ. ಆಗ ಗಾಬ್ರಿಯಲ್ ದೂತನು, ಮರಿಯಳೇ, ನೀನು ಹೆದರಬೇಡ. ನೀನು ಗರ್ಭವತಿಯಾಗಿ ಒಬ್ಬ ಮಗುವಿಗೆ ಜನ್ಮ ಕೊಡುತ್ತೀಯ. ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಅವನು ಮಹಾನ್ ವ್ಯಕ್ತಿಯಾಗುವನು, ದೇವರ ಮಗನೆಂದು ಕರೆಯಲ್ಪಡುವನು ಎಂದು ಹೇಳುತ್ತಾರೆ. ಆಗ ಮರಿಯಮ್ಮನವರು, ನಾನು ವಿವಾಹವಾಗಿಲ್ಲ, ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ. ಆಗ ಗಾಬ್ರಿಯಲ್ ದೂತನು, ವೃದ್ಧಾಪ್ಯದಲ್ಲಿ ಎಲಿಜಬೇತಳು ಯಾವ ರೀತಿ ಮಗುವನ್ನು ಹಡೆಯಲಿರುವಳೋ ಅದೇ ರೀತಿ ನಿನಗೂ ಕೂಡ ಪವಿತ್ರಾತ್ಮರು ನಿನ್ನ ಮೇಲೆ ಇಳಿಯುವನು. ದೇವರ ಶಕ್ತಿಯು ನಿನ್ನನ್ನು ಆವರಿಸುವುದು. ಆ ಕಾರಣದಿಂದ ಜನಿಸುವ ಮಗು ಪವಿತ್ರನು, ದೇವರ ಮಗನೆಂದು ಕರೆಯಲ್ಪಡುವನು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಹೇಳಲು ಮರಿಯಳು, ನಾನು ಕರ್ತನ ಸೇವೆಗೆ ಸಮರ್ಪಿತಳಾದವಳು, ದೇವರು ಹೇಳಿದಂತೆಯೇ ಆಗಲಿ ಎಂದು ಒಪ್ಪಿಕೊಳ್ಳುತ್ತಾರೆ. ಮರಿಯಳಿಗೆ ಸಂದೇಶವಿತ್ತ ದೇವದೂತರು ಹಿಂತಿರುಗುತ್ತಾರೆ. ಎಲಿಜಬೇತಳು ವೃದ್ಧಾಪ್ಯದಲ್ಲಿ ಗರ್ಭಿಣಿಯಾದ ವಿಷಯ ತಿಳಿದ ಮರಿಯಳು ಎಲಿಜಬೇತಳನ್ನು ಸಂಧಿಸಲು ಪ್ರಯಾಣ ಬೆಳೆಸುತ್ತಾರೆ. ಬಹಳ ದೂರದ ಪ್ರಯಾಣದ ನಂತರ ಮರಿಯಳು ಎಲಿಜಬೇತಳ ಸಮೀಪ ಬರುತ್ತಿದ್ದಂತೆ ಎಲಿಜಬೇತಳ ಉದರದಲ್ಲಿದ್ದ ಮಗು ಹರ್ಷದಿಂದ ಕುಣಿದಾಡುತ್ತದೆ. ಎಲಿಜಬೇತಳು ಮರಿಯಮ್ಮಳನ್ನು ಕಂಡು ಬಹಳ ಸಂತೋಷದಿಂದ ಆಲಂಗಿಸಿ ಆಹ್ವಾನಿಸುತ್ತಾರೆ. ಮರಿಯಳನ್ನು ನೋಡಿದ ಎಲಿಜಬೇತಮ್ಮನವರ ಮುಖದಲ್ಲಿ ಬಹಳ ಸಂತೋಷದ ಭಾವನೆ ಮೂಡಿತು. ವೃದ್ಧಾಪ್ಯದ ಸಮಯದಲ್ಲಿ ಎಲಿಜಬೇತಮ್ಮನವರು ಮಗುವನ್ನು ಹಡೆಯುವುದು ಬಹಳ ಕಷ್ಟಕರವಾದ ಕಾರ್ಯವಾದ್ದರಿಂದ ಮರಿಯಳು ಎಲಿಜಬೇತಮ್ಮನವರ ಜೊತೆಗೆ ಇದ್ದದ್ದು ಅವರಿಗೆ ಬಹಳ ಸಂತೋಷವನ್ನು ಉಂಟುಮಾಡಿತು. ನಂತರ ಮರಿಯಳು ಎಲಿಜಬೇತಮ್ಮನವರಿಗೆ ಗಾಬ್ರಿಯಲ್ ದೂತನ ದರ್ಶನ ಹಾಗೂ ಅವರು ಹೇಳಿದ ವಾಕ್ಯ ಹಾಗೂ ತಾನು ತಾಯಿಯಾಗುತ್ತಿರುವ ವಿಷಯವನ್ನು
ಬಹಳ ಸಂತೋಷದಿಂದ ಎಲಿಜಬೆತಮ್ಮನವರ ಬಳಿ ಹಂಚಿಕೊಂಡರು. ಮರಿಯಳು ಎಲಿಜಬೆತಳ ಜೊತೆ 3 ತಿಂಗಳುಗಳ ಕಾಲ ಬಹಳ ಸಂತೋಷದಿಂದ ಅವರ ಆರೈಕೆ ಮಾಡುತ್ತಾ ಆಕೆಯ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ ಅಲ್ಲಿಯೇ ಕಾಲ ಕಳೆಯುತ್ತಾರೆ. ಮರಿಯಳ ಜೊತೆಗಿರುವುದು ಎಲಿಜಬೆತಮ್ಮನವರಿಗೂ ಸಂತೋಷವಾಗಿತ್ತು, ಮರಿಯಳಿಗೂ ಬಹಳ ಸಂತೋಷಕರವಾದ ವಿಷಯವಾಗಿತ್ತು. ಹೀಗಿರುವಾಗ ಎಲಿಜಬೆತಳು ತನ್ನ ಗಂಡನ ಬಗ್ಗೆ ಹೇಳುತ್ತಿರುತ್ತಾರೆ. ಜಕರಿಯ ಇನ್ನು ಒಂದು ಮಾತನ್ನು ಹೇಳಲಾಗುವುದಿಲ್ಲ, ಆದರೆ ಅವರ ಕಣ್ಣುಗಳು ಬಹಳಷ್ಟು ಮಾತನಾಡುತ್ತದೆ, ಎಲ್ಲವನ್ನು ಟಿಪ್ಪಣಿ ಬರೆದು ಮನೆಯಲ್ಲಿ ಇಟ್ಟಿದ್ದಾರೆ ಎಂದು ಹೇಳುತ್ತಾ ಇಬ್ಬರು ನಗಲು ಆರಂಭಿಸುತ್ತಾರೆ. ಎಲಿಜಬೆತಳ ಗಂಡ ಜಕರಿಯನು ಎಲಿಜಬೆತಳು ವೃದ್ಧಾಪ್ಯದಲ್ಲಿ ಮಗುವನ್ನು ಹಡೆಯುವುದಾಗಿ ಗಾಬ್ರಿಯಲ್ ದೂತನು ಸಂದೇಶವನ್ನು ಕೊಟ್ಟರೂ ಕೂಡ ಜಕರಿಯನು ಆ ವಿಷಯವನ್ನು ನಂಬುವುದಿಲ್ಲ. ವೃದ್ಧಾಪ್ಯದಲ್ಲಿ ಮಗು ಹಡೆಯುವಲು ಹೇಗೆ ಸಾಧ್ಯ ಎಂಬುದಾಗಿ ಅವರ ಮಾತನ್ನು ನಂಬದ ಕಾರಣ ಮಗುವು ಆಗುವವರೆಗೂ ಅವರಿಗೆ ಮಾತನ್ನು ನಿಲ್ಲಿಸಿರುತ್ತಾರೆ. ಪ್ರತಿಯೊಂದನ್ನು ಅವರು ಟಿಪ್ಪಣಿ ಬರೆದು ಪ್ರಭುವಿನಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಮರಿಯಳು ಎಲಿಜಬೆತಮ್ಮನವರಿಗೆ ನಿನ್ನ ಅನುಭವ ಹೇಗಿದೆ ಎಂದು ಕೇಳಲು ಎಲಿಜಬೆತ್ರವರು ಬಹಳ ಸುಂದರವಾಗಿದೆ, ಸ್ವಲ್ಪ ಆಯಾಸವಾಗುತ್ತಿದೆ, ಆದರೆ ಪ್ರತಿ ಕ್ಷಣ ಆಶೀರ್ವದಿಸಲ್ಪಟ್ಟಿದ್ದೇನೆ ಎನ್ನುತ್ತಾರೆ. ಆದರೆ ಮರಿಯ, ನೀನು ಈ ಎಲ್ಲ ಅದ್ಭುತವನ್ನು ಹೇಗೆ ನಿನ್ನಲ್ಲಿ ಇಟ್ಟಿಕೊಂಡಿರುವೆ ಎಂದು ಕೇಳಲು ಮರಿಯಳು ಹೀಗೆ ಉತ್ತರಿಸುತ್ತಾರೆ. ಮೊದಲು ಈ ವಿಷಯ ನನಗೆ ಆಘಾತವನ್ನು ತರಿಸಿತ್ತು, ಆದರೆ ಗಾಬ್ರಿಯಲ್ ದೂತರನ್ನು ನೆನಪಿಸಿಕೊಂಡಾಗ ದೇವರ ದೊಡ್ಡ ಯೋಜನೆ ಇದೆ ಎಂದು ನನಗೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಆಗ ಎಲಿಜಬೆತಳು, ನಿಜ, ನಿನ್ನ ಬುದ್ಧಿವಂತಿಕೆ ಬಹಳ ವರ್ಷಗಳಿಂದಲೇ ಇದೆ. ಒಂದು ವಿಷಯ ನೆನಪಿಟ್ಟಿಕೋ ಮರಿಯ, ಈ ಪ್ರಯಾಣದಲ್ಲಿ ನೀನು ಒಬ್ಬಂಟಿಗಳಾಗಬಹುದು ಎನ್ನಲು ಮರಿಯಳು, ನಾನು ನಜರೇತಿಗೆ ಹಿಂದಿರುಗಬೇಕು, ಜೋಸೆಫರರು ನನ್ನ ಬಗ್ಗೆ ಚಿಂತಿಸುತ್ತಿರುತ್ತಾರೆ ಎನ್ನಲು ಎಲಿಜಬೆತಳು, ಖಂಡಿತವಾಗಿಯೂ ಹೋಗಿ ಬಾ ಮರಿಯ, ಮತ್ತೆ ನಾವಿಬ್ಬರು ಆದಷ್ಟು ಬೇಗ ಭೇಟಿಯಾಗೋಣ ಎಂದು ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಬೀಳ್ಕೊಡುತ್ತಾರೆ. ನಂತರ ಮರಿಯಳು ಪ್ರಯಾಣ ಬೆಳೆಸಿ ನಜರೇತಿಗೆ ಹಿಂತಿರುಗುತ್ತಾರೆ. ಆಗ ಅಲ್ಲಿ ಒಬ್ಬಾತ ಗಿಡಿಯನ್ ಎಂಬುವನು ಮರಿಯಳನ್ನು ಆಹ್ವಾನಿಸಿ ಎಲಿಜಬೆತಳ ಭೇಟಿ ಹೇಗಿತ್ತು ಎಂಬುದಾಗಿ ಕೇಳುತ್ತಾರೆ. ಆಗ ಮರಿಯಳು ಎಲಿಜಬೆತರ ಭೇಟಿಯು ಬಹಳ ಸುಂದರವಾಗಿತ್ತು ಎಂಬುದಾಗಿ ತಿಳಿಸುತ್ತಾ ಮರಿಯಳು ಮುಂದೆ ನಡೆಯುತ್ತಾಳೆ. ಆಗ ಅಲ್ಲಿ ಒಬ್ಬ ಪುಟ್ಟ ಬಾಲಕಿ ಸಾರಾ ಓಡಿ ಬಂದು ಮರಿಯಳನ್ನು ತಬ್ಬಿಕೊಂಡು, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸುತ್ತಾಳೆ. ಸ್ವಲ್ಪ ಹೊತ್ತು ಮಾತನಾಡಿ ಸಾರಾ ಹೇಳುತ್ತಾಳೆ, ನಾನು ನಿನ್ನನ್ನು ತುಂಬ ನೆನಪಿಸಿಕೊಂಡೆ, ಆದರೆ ನನಗಿಂತ ಹೆಚ್ಚಾಗಿ ಇನ್ನೊಬ್ಬರು ನಿನ್ನನ್ನು ಬಹಳ ನೆನಪಿಸಿಕೊಂಡರು ಎಂದು ಹೇಳಲು ಮರಿಯಳು ಅದು ಯಾರು ಎಂದು ಕೇಳುತ್ತಾರೆ. ಆದರೆ ಅದಕ್ಕೆ ಪುಟ್ಟ ಬಾಲಕಿ ಸಾರಾ, ನಾನು ಹೇಳುವುದಿಲ್ಲ, ಅದು ಒಂದು ರಹಸ್ಯ ಎಂದು ಹೇಳಲು ಮರಿಯಳು ಅದು ಜೋಸೆಫ್ ಎಂದು ಕೇಳುತ್ತಾರೆ ಮತ್ತು ಅವರನ್ನು ಭೇಟಿಯಾಗಲು ಅವರ ಮಳಿಗೆಯ ಬಳಿಗೆ ಬರುತ್ತಾರೆ. ಜೋಸೆಫ್ ರವರು ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಮರಿಯಳನ್ನು ನೋಡಿದಾಕ್ಷಣ ಜೋಸೆಫರು, ಮರಿಯ, ನೀನು ಹಿಂತಿರುಗಿದೆಯಾ ಎಂದು ಬಹಳ ಸಂತೋಷದಿಂದ ಮರಿಯಳನ್ನು ಆಹ್ವಾನಿಸುತ್ತಾರೆ ಮತ್ತು ನಿನ್ನ ಪ್ರಯಾಣ ಹೇಗಿತ್ತು, ಎಲಿಜಬೆತಳ ಬಗ್ಗೆ ಕೂಡ ವಿಚಾರಿಸುತ್ತಾರೆ. ಆಗ ಮರಿಯಳು, ಎಲಿಜಬೆತಳು ಮಗುವಿನ ನಿರೀಕ್ಷೆಯಲ್ಲಿದ್ದಾಳೆ, ಬಹಳ ಸಂತೋಷದಿಂದ ಮಗುವಿನ ಬರುವಿಕೆಗಾಗಿ ಕಾಯುತ್ತಿದ್ದಾಳೆ ಎನ್ನಲು ಜೋಸೆಫ್ ರವರು ನಿಜವಾಗಿಯೂ ಇದು ಒಂದು ಒಳ್ಳೆಯ ವಿಷಯ ಎಂಬುದಾಗಿ ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಇದು ಒಂದು ನಿಜವಾಗಿಯೂ ಅದ್ಭುತವೇ ಸರಿ ಎಂದು ಹೇಳಲು ಆಗ ಮರಿಯಳು, ಅದ್ಭುತದ ಬಗ್ಗೆ ಮಾತನಾಡಬೇಕು, ನಾನು ಒಂದು ವಿಷಯವನ್ನು ಹೇಳಬೇಕಾಗಿದೆ ಎಂದು ಮರಿಯಳು ತಮ್ಮ ಅಭಿಪ್ರಾಯವನ್ನು ಜೋಸೆಫ್ ರವರ ಮುಂದಿಡಲು ಮುಂದಾಗುತ್ತಾರೆ.
ಆಗ ಜೋಸೆಫ್ರವರು ಕುಳಿತುಕೊಂಡು ಮಾತನಾಡಲು ತಿಳಿಸಿ ಇಬ್ಬರು ಈಗ ಮಾತನಾಡುತ್ತಾರೆ. ಬಹಳ ದೊಡ್ಡ ವಿಷಯ ಜರುಗಿದೆ. ದೇವದೂತರು ಪ್ರತ್ಯಕ್ಷವಾಗಿ ಹೇಳಿದರು, ನಾನು ದೇವರಿಂದ ಆಯ್ಕೆಯಾದವಳು, ಅವರ ಕೃಪೆಯಿಂದ ನನಗೊಂದು ಮಗು ಜನಿಸುತ್ತದೆ, ಆತನು ಮೆಸ್ಸಾಯ, ಆತನಿಗೆ ಯೇಸು ಎಂದು ಹೆಸರಿಡು ಎಂದರು ಎನ್ನಲು ಜೋಸೆಫ್ರವರಿಗೆ ಆತಂಕವಾಗುತ್ತದೆ. ಇದು ಹೇಗೆ ಸಾಧ್ಯ? ಇದನ್ನು ಹೇಗೆ ನಂಬುವುದು ಎನ್ನುತ್ತಾರೆ. ನಂತರ ಜೋಸೆಫ್ರವರು ಮರಿಯಳೊಡನೆ ಸರಿಯಾಗಿ ಮಾತನಾಡದೆ, ನಾನು ನಿನ್ನನ್ನು ನಂಬುತ್ತೇನೆ ಮರಿಯ, ಆದರೆ ಈ ವಿಷಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ನನಗೆ ತಿಳಿಯುತ್ತಿಲ್ಲ ಎಂಬುದಾಗಿ ಹೇಳುತ್ತಾಳೆ. ಮರಿಯಳು ಈ ಪ್ರಯಾಣದಲ್ಲಿ ದಯವಿಟ್ಟು ನೀನು ನನ್ನೊಂದಿಗಿರು ಎಂದು ಕೇಳಿಕೊಳ್ಳುತ್ತಾರೆ. ಆಗ ಅವರು ಯೋಚನೆ ಮಾಡಲು ನನಗೆ ಸ್ವಲ್ಪ ಸಮಯಗಳ ಕಾಲಾವಕಾಶ ಬೇಕಿದೆ, ನನಗೆ ಸ್ವಲ್ಪ ಸಮಯವನ್ನು ನೀಡು ಮರಿಯ, ಏಕೆಂದರೆ ಇದೊಂದು ಆಘಾತಕರವಾದ ವಿಷಯವಾಗಿದೆ. ಇದನ್ನು ಹೇಗೆ ನಾವು ಸಮಾಜಕ್ಕೆ ಬಿಂಬಿಸುವುದು ಎಂಬುದರ ಚಿಂತೆಯಾಗಿದೆ. ನನಗೆ ಸ್ವಲ್ಪ ಸಮಯ ನೀಡಿದರೆ ನಾನು ಆಲೋಚನೆ ಮಾಡಿ ತಿಳಿಸುತ್ತೇನೆ ಎಂಬುದಾಗಿ ಜೋಸೆಫ್ರವರು ಬಹಳ ಭಾರವಾದ ಮನಸ್ಸಿನಿಂದ ಮರಿಯಳ ಬಳಿ ಸಮಯವನ್ನು ಕೇಳುತ್ತಾರೆ. ಆಗ ಮರಿಯಳು, ಖಂಡಿತವಾಗಿಯೂ ನಾನು ನಿನಗೆ ಸ್ವಲ್ಪ ಸಮಯವನ್ನು ನೀಡುತ್ತೇನೆ, ದಯವಿಟ್ಟು ನೀನು ಯೋಚನೆ ಮಾಡಿ ನನಗೆ ಉತ್ತರವನ್ನು ತಿಳಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ವಿಷಯದಿಂದ ಚಿಂತಾಕ್ರಾಂತರಾದ ಜೋಸೆಫರು ಬಹಳ ಆಲೋಚಿಸುತ್ತಾ ಮನೆಯ ಕಡೆ ಹೆಜ್ಜೆ ಹಾಕುತ್ತಾರೆ. ಜೋಸೆಫ್ರವರು ಬಹಳ ಆತಂಕ ಆಲೋಚನೆಗಳಿಂದ ಪ್ರಾರ್ಥನೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುತ್ತಾ, ದೇವರೇ ನನಗೆ ದಾರಿ ತೋರಿಸು, ನಾನು ಮರಿಯಳನ್ನು ಬಹಳ ಆರೈಕೆ ಮಾಡುತ್ತೇನೆ, ಆದರೆ ಈ ವಿಷಯ ನನಗೆ ಆತಂಕವನ್ನು ಉಂಟು ಮಾಡಿದೆ, ನನಗೆ ದಾರಿ ತೋರಿಸು ಎಂದು ಪ್ರಾರ್ಥಿಸುತ್ತಾರೆ. ಮತ್ತು ತಮ್ಮ ಕೋಣೆಯಲ್ಲಿ ಮಲಗಿರುವ ಸಂದರ್ಭದಲ್ಲಿ ಅವರಿಗೆ ಒಂದು ಕನಸು ಬೀಳುತ್ತದೆ. ಯೋಸೇಫನೇ, ದಾವೀದನ ವಂಶದವನಾಗಿರುವ ನೀನು ಮರಿಯಳನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸಲು ಹೆದರಬೇಡ. ಅವಳ ಗರ್ಭದಲ್ಲಿ ಇರುವ ಮಗು ಪವಿತ್ರಾತ್ಮಭರಿತವಾದದ್ದು. ಅವಳು ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ. ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುತ್ತಾನೆ ಎಂಬುದಾಗಿ ಆ ಕನಸಿನಲ್ಲಿ ಸ್ಪಷ್ಟವಾಗಿ ವಿವರಿಸಲ್ಪಡುತ್ತದೆ. ಕನಸಿನಲ್ಲಿ ಕಂಡ ದೇವದೂತರು ಹಾಗೂ ಅವರ ದೈವ ವಾಣಿಯಿಂದ ಜೋಸೆಫ್ರವರ ಮನಸ್ಸು ಸಂಪೂರ್ಣವಾಗಿ ಬದಲಾಗಿರುತ್ತದೆ. ರಾತ್ರಿ ಇದ್ದ ಆಲೋಚನೆ ಚಿಂತೆಗಳೆಲ್ಲ ದೂರವಾಗಿರುತ್ತದೆ. ಬೆಳಗಿನ ಜಾವ ಎದ್ದ ತಕ್ಷಣ ಮರಿಯಳನ್ನು ಭೇಟಿಯಾಗುವ ತವಕದಲ್ಲಿ ಜೋಸೆಫ್ರವರು ಬಹಳ ವೇಗವಾಗಿ ಓಡಿಬರುತ್ತಾರೆ. ನಂತರ ಮರಿಯಳ ಬಳಿ ರಾತ್ರಿ ಕಂಡ ಕನಸಿನ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತಾರೆ. ನಿನಗೆ ಕಂಡ ಗಾಬ್ರಿಯಲ್ ದೂತರು ನನಗೂ ಕೂಡ ಕನಸಿನಲ್ಲಿ ದರ್ಶನವಿತ್ತು, ಯೇಸುವಿನ ಜನನದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೊನೆಯವರೆಗೂ ನಾನು ನಿನ್ನೊಂದಿಗಿದ್ದು ನಿನ್ನ ಆರೈಕೆ ಮಾಡಬೇಕೆಂದು ದೈವವಾಣಿಯು ನನಗೆ ಕೇಳಿಸಿದೆ. ಮರಿಯ, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದೆ, ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆ. ನಾನು ನಿನ್ನೊಂದಿಗೆ ಈ ಪ್ರಯಾಣದಲ್ಲಿ ಜೊತೆಗಿದ್ದು ಮಗುವನ್ನು ನೀನು ಎರಲು ನಾನು ನಿನಗೆ ಸಹಾಯಕನಾಗಿ ಬೆನ್ನೆಲುಬಾಗಿ ಇರುತ್ತೇನೆ. ಯಾವುದೇ ತೊಂದರೆಗಳು ಬಂದರೂ ನಾವಿಬ್ಬರೂ ಸೇರಿ ಅದನ್ನು ಎದುರಿಸೋಣ ಎಂದು ಹೇಳುತ್ತಾ ಎರಡು ಪುಟ್ಟ ಮನಸ್ಸುಗಳು ಮತ್ತೆ ಒಂದಾಗುತ್ತವೆ. ಹೀಗೆ ಜೋಸೆಫ್ರವರು ದೈವವಾಣಿಯನ್ನು ಕೇಳಿ ಮರಿಯಳ ಸಂಪೂರ್ಣ ಆರೈಕೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ. ದಿನಗಳು ಕಳೆಯುತ್ತಾ ಬರುತ್ತದೆ. ಮರಿಯಳು ತುಂಬು ಗರ್ಭಿಣಿಯಾಗಿ ಹೊರಹೊಮ್ಮುತ್ತಾರೆ. ಮರಿಯಳು ಹಾಗೂ ಜೋಸೆಫ್ ಇಬ್ಬರು ಒಟ್ಟಾಗಿ ಜೀವನ ನಡೆಸುತ್ತಿರುತ್ತಾರೆ. ಒಟ್ಟಾಗಿ ಮಾರುಕಟ್ಟೆಗೆ ಭೇಟಿ ನೀಡಿ ತಮಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿರುತ್ತಾರೆ. ಜೊತೆಯಾಗಿಯೇ ಜೀವನವನ್ನು ನಡೆಸಿ
ಪ್ರಭು ಕ್ರಿಸ್ತರ ಆಗಮನಕ್ಕಾಗಿ ಮಾತೆ ಮರಿಯಮ್ಮನವರು ಬಹಳ ಕುತೂಹಲದಿಂದ ಕಾಯುತ್ತಿರುತ್ತಾರೆ. ಅದಕ್ಕೆ ಜೋಸೆಫ್ರವರು ಸಂಪೂರ್ಣ ಬೆಂಬಲಿಗರಾಗಿ ಅವರೊಂದಿಗೆ ಕೈ ಜೋಡಿಸಿ ಮುನ್ನಡೆಯುತ್ತಿರುತ್ತಾರೆ. ಹೀಗೆ ಮಾತೆ ಮರಿಯಮ್ಮನವರು ಮತ್ತು ಸಂತ ಜೋಸೆಫರು ಮಾರುಕಟ್ಟೆಯಲ್ಲಿ ಏನನ್ನೂ ಖರೀದಿಸುತ್ತಿರುವ ಸಂದರ್ಭದಲ್ಲಿ ಒಂದು ಶಬ್ದ ಕೇಳುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಅದು ಏನೆಂದು ನೋಡುತ್ತಿರುತ್ತಾರೆ. ಆಗ ಅಲ್ಲಿಗೆ ಹಲವರು ಬಂದು ಅಲ್ಲಿನ ವ್ಯಾಪಾರವನ್ನು ಹಾಳು ಮಾಡಿ ಎಲ್ಲವನ್ನೂ ತಿಂದು ಜನರಿಗೆ ತೊಂದರೆ ಕೊಡುತ್ತಿರುತ್ತಾರೆ. ಆಗ ಜೇಕಬ್ ತೆರಿಗೆ ಕಟ್ಟಬೇಕಾಗಿ ಆತನ ಹೆಂಡತಿ ನೆನಪಿಸುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬಾತ ಕುದುರೆಯನ್ನೇರಿ ಬಂದು ಒಂದು ಪತ್ರವನ್ನು ಓದುತ್ತಾನೆ. ಅದೇನೆಂದರೆ, ಸೀಸರ್ ಅಗಸ್ಟಸ್ನ ತೀರ್ಪಿನಂತೆ ಇಡೀ ರೋಮ್ ಸಾಮ್ರಾಜ್ಯದಲ್ಲಿ ಜನಗಣತಿಯನ್ನು ನಡೆಸಲಾಗುತ್ತದೆ. ಅದರ ಪ್ರಕಾರ ತಮ್ಮ ಹೆಸರನ್ನು ನೋಂದಾಯಿಸಿ ತೆರಿಗೆ ಪಾವತಿಸಬೇಕಾಗಿ ಓಲೆಯಲ್ಲಿ ಬರೆಯಲಾಗಿರುತ್ತದೆ. ಸೀಸರ್ ಅಗಸ್ಟಸ್ನ ತೀರ್ಪಿನ ವಿಷಯವನ್ನು ಜನರಿಗೆ ಮುಟ್ಟಿಸಿದಾಕ್ಷಣ ಅಲ್ಲಿದ್ದ ಜನರೆಲ್ಲ ಚಿಂತಾಕ್ರಾಂತರಾಗುತ್ತಾರೆ. ಜೋಸೆಫ್ರವರು ಬೆತ್ಲೆಹೇಮಿಗೆ ಹಿಂತಿರುಗುವ ಆಲೋಚನೆಯನ್ನು ಮಾಡುತ್ತಾರೆ. ಏಕೆಂದರೆ ಅವರ ಕುಟುಂಬದವರೆಲ್ಲ ಇದ್ದು ಜೀವನ ನಡೆಸಿದ್ದು ಬೆತ್ಲೆಹೇಮ್ನಲ್ಲೇ ಆಗಿದ್ದ ಕಾರಣ ಮರಿಯಳು ಬೆತ್ಲೆಹೇಮ್ಗೆ ಪ್ರಯಾಣ ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟವಾಗುತ್ತದೆ ಎನ್ನುತ್ತಾರೆ. ನಂತರ ಅಲ್ಲಿದ್ದ ಜನರು ಕೂಡ ತಮ್ಮ ತಮ್ಮ ಊರಿಗೆ ಹಿಂತಿರುಗುವ ಆಲೋಚನೆ ಮಾಡುತ್ತಾರೆ. ಈ ಎಲ್ಲ ಸಂದರ್ಭವನ್ನು ಅರ್ಥ ಮಾಡಿಕೊಂಡ ಮರಿಯಳು ಸಂಪೂರ್ಣ ಮನಸ್ಸಿನಿಂದ ಜೋಸೆಫ್ರವರ ಜೊತೆಗೆ ಈ ಸಂದರ್ಭದಲ್ಲಿ ಬೆತ್ಲೆಹೇಮ್ಗೆ ಪ್ರಯಾಣ ಬೆಳೆಸುವ ಯೋಚನೆಗೆ ತನ್ನ ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ನಂತರ ಇಬ್ಬರು ಬೆತ್ಲೆಹೇಮ್ಗೆ ಪ್ರಯಾಣ ಬೆಳೆಸಲು ಬೇಕಾದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ದಾರಿ ಮಧ್ಯದಲ್ಲಿ ಅವಶ್ಯವಿರುವ ವಸ್ತುಗಳನ್ನೆಲ್ಲ ತೆಗೆದಿಟ್ಟುಕೊಳ್ಳುತ್ತಾರೆ. ಆದಷ್ಟು ಬೇಗ ಬೆತ್ಲೆಹೇಮ್ಗೆ ತಲುಪಿ ಅಲ್ಲಿ ಅವರು ತಂಗಲು ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗಿ ನಿರ್ಧರಿಸುತ್ತಾರೆ. ಜೋಸೆಫ್ ಹಾಗೂ ಮರಿಯಳ ಜೊತೆಗೆ ಒಂದು ಕತ್ತೆಯನ್ನು ಕೂಡ ಅವರೊಂದಿಗೆ ಕರೆದುಕೊಂಡು ಹೋಗುತ್ತಾರೆ. ಹೊರಡುವ ಮುನ್ನ ಪ್ರಾರ್ಥನೆ ಮಾಡಿ ಮರಿಯಳು ತನ್ನ ಪ್ರಯಾಣವು ಸುಖಕರವಾಗಿ ತಲುಪುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮುನ್ನಡೆಯುತ್ತಾರೆ. ಬೆಳಗಿನ ಜಾವ ಎದ್ದ ತಕ್ಷಣ ಜೋಸೆಫ್, ಮರಿಯ ಹಾಗೂ ಅವರೊಂದಿಗೆ ಒಂದು ಕತ್ತೆಯನ್ನು ಕರೆದುಕೊಂಡು ಅವರ ಪ್ರಯಾಣವನ್ನು ಆರಂಭಿಸುತ್ತಾರೆ. ಬಹಳ ದೂರದವರೆಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಬಿಸಿಲು, ಚಳಿ, ಗಾಳಿ ಎಲ್ಲವನ್ನು ನೋಡಿಕೊಂಡು ಮರಿಯಳ ಆರೈಕೆ ಮಾಡುತ್ತಾ ಜೋಸೆಫ್ರವರು ಅವರನ್ನು ಬಹಳ ಜಾಗ್ರತೆಯಿಂದ ಬೆತ್ಲೆಹೇಮ್ಗೆ ಕರೆದುಕೊಂಡು ಹೋಗುತ್ತಿರುತ್ತಾರೆ. ದಾರಿ ಮಧ್ಯದಲ್ಲಿ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಹಗಲು ರಾತ್ರಿ ಎನ್ನದೇ ತಮ್ಮ ಪ್ರಯಾಣವನ್ನು ಮಾಡುತ್ತಿರುತ್ತಾರೆ. ಗರ್ಭಿಣಿ ಹೆಂಗಸನ್ನು ಕರೆದುಕೊಂಡು ಹೋಗುತ್ತಿದ್ದ ಕಾರಣ ಜೋಸೆಫ್ರವರು ಅಲ್ಲಲ್ಲಿ ನಿಂತು ದಣಿವಾರಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತಿರುತ್ತಾರೆ. ಮತ್ತೆ ಹಗಲಿನಲ್ಲಿ ಪ್ರಯಾಣವನ್ನು ಮುಂದುವರೆಸುತ್ತಿರುತ್ತಾರೆ. ದಾರಿಯು ಬಹಳ ದೂರವಿತ್ತು. ಆದರೂ ಅವರು ತಮ್ಮ ಪ್ರಯಾಣವನ್ನು ಮುಂದುವರೆಸುತ್ತಾರೆ. ನಡೆದು ಹೋಗುತ್ತಿರುವ ದಾರಿ ಮಧ್ಯದಲ್ಲಿ ಜೋಸೆಫ್ರವರು ಬಹಳ ಚಳಿಯಿದ್ದ ಕಾರಣ ಮಾತೆ ಮರಿಯಮ್ಮನವರಿಗೆ ಬೆಂಕಿಯನ್ನು ಕಾಯಿಸಿಕೊಳ್ಳಲು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಡುತ್ತಾರೆ. ಹೀಗೆ ರಾತ್ರಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಹಗಲಿನಲ್ಲಿ ಪ್ರಯಾಣವನ್ನು ಮಾಡುತ್ತಿರುತ್ತಾರೆ. ಪ್ರಯಾಣದ ಸಂದರ್ಭದಲ್ಲಿ ಜೋರಾಗಿ ಮಳೆಯಾಗುವ ಸಂಭವ ಅವರೆದುರು ಬಂದು ನಿಲ್ಲುತ್ತದೆ. ಅದರ ಜೊತೆಯಲ್ಲಿ ಕಾಡು ಪ್ರಾಣಿಗಳ ಹಿಂಸೆಯನ್ನು ಅವರು ಅನುಭವಿಸಬೇಕಾದ ಸಂದರ್ಭ ಒದಗುತ್ತದೆ. ಒಂದು ಕಡೆ ಮಳೆ, ಒಂದು ಕಡೆ ಕಾಡು ಪ್ರಾಣಿಗಳ ಹಿಂಸೆ. ಇದರಿಂದ ಭಯಭೀತಗೊಂಡ ಮಾತೆ ಮರಿಯಮ್ಮನವರು ದೇವದೂತರ
ಬಳಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಆ ತಕ್ಷಣವೇ ದೇವದೂತರು ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ನಂತರ ಆ ಕಾಡು ಪ್ರಾಣಿಗಳು ಭಯದಿಂದ ಅಲ್ಲಿಂದ ಓಡಿ ಹೋಗುತ್ತವೆ ಮತ್ತು ಮಳೆಯು ಶಾಂತವಾಗುತ್ತದೆ. ಜೋಸೆಫ್ ಮರಿಯಮ್ಮನವರ ದಾರಿಯುದ್ದಕ್ಕೂ ದೇವದೂತರು ಬೆಂಗಾವಲಾಗಿ ನಿಂತಿರುತ್ತಾರೆ. ಕೊನೆಯದಾಗಿ ಅವರು ಬೆತ್ಲೆಹೇಮಿನ ಸಮೀಪ ನಡೆದು ಬರುತ್ತಾರೆ. ಬಹಳ ದೂರದಲ್ಲಿ ಬೆಳಕೊಂದನ್ನು ಕಂಡ ಮಾತೆ ಮರಿಯಮ್ಮನವರು ಬೆತ್ಲೆಹೇಮ್ನ ಸಮೀಪಿಸಿದ್ದೇವೆ ಎಂದು ಜೋಸೆಫ್ರವರಿಗೆ ತಿಳಿಸಲು ಜೋಸೆಫ್ರವರು ಬಹಳ ಸಂತೋಷದಿಂದ, ಹೌದು, ಅದು ಬೆತ್ಲೆಹೇಮ್, ನಾವು ಬಹಳ ಸಮೀಪದಲ್ಲಿದ್ದೇವೆ, ಇನ್ನು ಪ್ರಯಾಣ ಮಾಡುವ ಅವಶ್ಯಕತೆ ಇಲ್ಲ ಮರಿಯಾ, ನಾವು ಬೆತ್ಲೆಹೇಮಿಗೆ ಹೋಗಿ ಅಲ್ಲಿ ಉಳಿದುಕೊಳ್ಳಲು ಸ್ಥಳವನ್ನು ಯಾರಿಂದಲಾದರೂ ಕೇಳಿಕೊಂಡು ನೀನು ವಿಶ್ರಾಂತಿಯನ್ನು ಪಡೆಯಬಹುದು, ಇನ್ನು ಚಿಂತಿಸುವ ಅಗತ್ಯವಿಲ್ಲವೆಂದು ಬೆತ್ಲೆಹೇಮ್ನ ದಾರಿಯಲ್ಲಿ ನಡೆದು ಬರುತ್ತಿರುತ್ತಾರೆ. ಬೆತ್ಲೆಹೇಮ್ಗೆ ಬಂದು ತಲುಪಿದಾಕ್ಷಣ ಅಲ್ಲಿನ ಜನರನ್ನು ನೋಡಿದ ಮಾತೆ ಮರಿಯಮ್ಮನವರು ಬಹಳ ಭಯಭೀತರಾಗುತ್ತಾರೆ. ಏಕೆಂದರೆ ಅಲ್ಲಿ ಬಹಳ ಜನ ವಾಸ ಮಾಡುತ್ತಿರುತ್ತಾರೆ. ಆದರೆ ಜೋಸೆಫ್ರವರು ಅವರಿಗೆ ಧೈರ್ಯವನ್ನು ಹೇಳಿ ಉಳಿದುಕೊಳ್ಳಲು ಎಲ್ಲಾದರೂ ಅವಕಾಶ ದೊರೆಯುವುದೇನೋ ಎಂದು ಮನೆಯ ಬಾಗಿಲನ್ನು ತಟ್ಟುತ್ತಾರೆ. ಆಗ ಒಳಗಿನಿಂದ ಒಬ್ಬ ವ್ಯಕ್ತಿ ಬಂದು ಏನೆಂದು ಕೇಳಲು ಮರಿಯಮ್ಮನವರು ನಾವು ಉಳಿದುಕೊಳ್ಳಲು ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ ಎಂದು ಹೇಳಲು, ಈಗಾಗಲೇ ಇಲ್ಲಿ ಎಲ್ಲ ಅತಿಥಿಗಳು ಬಂದು ಕೋಣೆಗಳೆಲ್ಲ ಪೂರ್ತಿಯಾಗಿದೆ, ನಿಮಗೆ ಉಳಿದುಕೊಳ್ಳಲು ಯಾವುದೇ ಸ್ಥಳವಿಲ್ಲವೆನ್ನುತ್ತಾರೆ. ನಂತರ ಅವರು ಮತ್ತೊಂದು ಮನೆಯ ಬಾಗಿಲನ್ನು ತಟ್ಟಿದಾಗ ಒಬ್ಬಾಕೆ ಬಂದು ಆಕೆಯೂ ಕೂಡ ಇಲ್ಲಿ ಯಾವುದೇ ಸ್ಥಳವಿಲ್ಲವೆಂದು ಹೇಳಿಬಿಡುತ್ತಾರೆ. ಹೀಗೆ ಹಲವಾರು ಕಡೆ ಹಲವಾರು ಜನರನ್ನು ಮಾತೆ ಮರಿಯಮ್ಮನವರು ಮತ್ತು ಜೋಸೆಫ್ರವರು ಪರಿಪರಿಯಾಗಿ ಕೇಳಿಕೊಂಡರೂ ಅವರಿಗೆ ಉಳಿದುಕೊಳ್ಳಲು ಎಲ್ಲಿಯೂ ಕೂಡ ಸ್ಥಳ ದೊರೆಯುವುದೇ ಇಲ್ಲ. ಹೀಗೆ ಒಬ್ಬ ವ್ಯಕ್ತಿ ಮಾತೆ ಮರಿಯಮ್ಮನವರ ಪರಿಸ್ಥಿತಿಯನ್ನು ಕಂಡು, ನನ್ನ ಬಳಿ ಯಾವುದೇ ಸ್ಥಳವಿಲ್ಲ, ಎಲ್ಲ ಕೋಣೆಗಳಲ್ಲೂ ಅತಿಥಿಗಳು ಇದ್ದಾರೆ, ಆದರೆ ನಿಮ್ಮ ಪರಿಸ್ಥಿತಿಯನ್ನು ನೋಡಿದರೆ ನನಗೊಂದು ಆಲೋಚನೆ ಬರುತ್ತಿದೆ. ಊರಿನಿಂದ ಹೊರಗಡೆ ದಂಪತಿಗಳೊಬ್ಬರು ಬಿಡಾರ ಹೂಡಿದ್ದಾರೆ. ಅವರ ಬಳಿ ನೀವು ಹೋಗಿ ಸಹಾಯವನ್ನು ಯಾಚಿಸಿದರೆ ಖಂಡಿತವಾಗಿಯೂ ನಿಮಗೆ ಯಾವುದಾದರೊಂದು ಸಹಾಯ ದೊರೆಯಬಹುದು. ನೀವು ಅಲ್ಲಿ ಹೋಗಿ ಪ್ರಯತ್ನಿಸಿ. ಬೆತ್ಲೆಹೇಮಿನಲ್ಲಿರುವ ಎಲ್ಲ ಕೊಠಡಿಗಳು ಭರ್ತಿಯಾಗಿದೆ, ನಿಮಗೆ ಅಲ್ಲಿ ಸಹಾಯ ದೊರೆಯಬಹುದು ಎಂದು ಹೇಳಲು ಮಾತೆ ಮರಿಯಮ್ಮನವರು ಮತ್ತು ಜೋಸೆಫ್ರವರು ಊರ ಹೊರಗಿರುವ ಆ ದಂಪತಿಗಳ ಮನೆಯ ಬಳಿ ನಡೆದು ಹೋಗುತ್ತಾರೆ. ಅಲ್ಲಿ ಜೋಸೆಫ್ರವರು ಬಾಗಿಲನ್ನು ತಟ್ಟಿದಾಗ ಒಬ್ಬ ಪುಟ್ಟ ಬಾಲಕ ಮನೆಯೊಳಗಿಂದ ಬಂದು ನಿಂತು ಏನಾಗಬೇಕೆಂದು ವಿಚಾರಿಸಲು ಜೋಸೆಫ್ರವರು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರನ್ನು ಕರೆಯಲು ಆ ಪುಟ್ಟ ಬಾಲಕನಿಗೆ ಕೇಳಿಕೊಳ್ಳುತ್ತಾರೆ. ಆಗ ಮನೆಯೊಳಗಿನಿಂದ ಮನೆಯ ಯಜಮಾನನು ಹೊರಗಡೆ ಬರುತ್ತಾನೆ. ಜೋಸೆಫ್ರವರು ಮನೆಯ ಯಜಮಾನನಿಗೆ ಉಳಿದುಕೊಳ್ಳಲು ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಬೇಕಾಗಿ ಬಹಳ ವಿನಂತಿಯಿಂದ ಕೇಳಿಕೊಳ್ಳುತ್ತಾರೆ. ಏಕೆಂದರೆ ಮರಿಯಮ್ಮನವರು ತುಂಬು ಗರ್ಭಿಣಿಯಾಗಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಹೆರಿಗೆ ಆಗಬೇಕಾದ ಸಂದರ್ಭವಿರುವುದರಿಂದ ದಯವಿಟ್ಟು ನಮಗೆ ಉಳಿದುಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡಿ ಎಂದು ಕೇಳುತ್ತಾರೆ. ಆಗ ಅವರೂ ಕೂಡ ಇಲ್ಲಿ ಯಾವುದೇ ಸ್ಥಳವಿಲ್ಲ ಎಂದು ಹೇಳಲು ಅಷ್ಟರಲ್ಲಿ ಮನೆಯೊಳಗಿನಿಂದ ಆ ಮನೆ ಯಜಮಾನನ ಹೆಂಡತಿ ಹೊರಗಡೆ ಬಂದು ಆ ಯಜಮಾನನಿಗೆ ಮರಿಯಮ್ಮನವರ ಪರಿಸ್ಥಿತಿಯನ್ನು ಕಂಡು, ಅವರು ಮನೆಯೊಳಗೆ ಉಳಿದುಕೊಳ್ಳಲು ಯಾವುದೇ ಸ್ಥಳವಿಲ್ಲ, ಆದರೆ ನೀವು ಬೇಕಾದರೆ ಕೊಟ್ಟಿಗೆಯನ್ನು ಉಪಯೋಗಿಸಿಕೊಳ್ಳಬಹುದು, ಅಲ್ಲಿ ಬೇಕಾದರೆ ನೀವು ಒಂದು ದಿನ ತಂಗಬಹುದು ಎಂಬುದಾಗಿ ಸಲಹೆಯನ್ನು ನೀಡುತ್ತಾರೆ. ಇದನ್ನು ಕೇಳಿದಾಕ್ಷಣ ಮರಿಯಳು ಮತ್ತು ಜೋಸೆಫರು ಬಹಳ ಸಂತೋಷಗೊಂಡು, ಕೊಟ್ಟಿಗೆಯಾದರೂ ಸರಿ, ನಮಗೆ ಉಳಿದುಕೊಳ್ಳಲು ಸ್ಥಳಾವಕಾಶ ಬೇಕು ಎಂದುಕೊಳ್ಳುತ್ತಾ ಕೊಟ್ಟಿಗೆಯ ಒಳಗೆ ಬರುತ್ತಾರೆ. ಅಲ್ಲಿ ಕುರಿಗಳು, ಹಸು ಎಲ್ಲವೂ ನಿದ್ರಿಸುತ್ತಿರುತ್ತವೆ.
ಅವರು ಅಲ್ಲಿ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಳ್ಳುತ್ತಾರೆ. ಆ ಮನೆಯ ಒಡತಿ ಮಾತೆ ಮರಿಯಮ್ಮನವರಿಗೆ ಬೇಕಾದ ಕೆಲವೊಂದು ಸಹಾಯವನ್ನು ಮಾಡಿ, ಯಾವುದಾದರೂ ಸಹಾಯ ಬೇಕಾದರೆ ತನ್ನನ್ನು ಕರೆಯಬೇಕೆಂದು ಹೇಳಿ ಗಂಡ ಹೆಂಡತಿ ಇಬ್ಬರು ಮರಿಯಳಿಗೆ ಆರೈಕೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ನಂತರ ಮಾತೆ ಮರಿಯಮ್ಮನವರು ಹಾಗೂ ಜೋಸೆಫ್ರವರು ವಿಶ್ರಮಿಸುತ್ತಿರುತ್ತಾರೆ. ಈಗಾಗಲೇ ಅವರ ಕತ್ತೆಯು ಕೂಡ ಬಹಳವಾಗಿ ದಣಿದಿದ್ದ ಕಾರಣದಿಂದಾಗಿ ಜೋಸೆಫ್ರವರು ಆ ಕತ್ತೆಯೂ ಕೂಡ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳಲಿ ಎಂದು ಅದರ ಮೇಲಿದ್ದ ಎಲ್ಲ ರೀತಿಯ ವಸ್ತುಗಳನ್ನು ತೆಗೆದು ಕತ್ತೆಯನ್ನು ಮಲಗಲು ಅವಕಾಶ ಮಾಡಿಕೊಡುತ್ತಾರೆ. ಅದು ಕೂಡ ವಿಶ್ರಾಂತಿ ಪಡೆದುಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಮಾತೆ ಮರಿಯಮ್ಮನವರಿಗೆ ಹೆರಿಗೆಯ ನೋವು ಕಾಣಿಸಿಕೊಳ್ಳುತ್ತದೆ. ಮಾತೆ ಮರಿಯಮ್ಮನವರು ಹೆರಿಗೆ ನೋವಿನಿಂದ ಪ್ರಭು ಯೇಸು ಕ್ರಿಸ್ತರನ್ನು ಈ ಭೂಮಿಗೆ ತಂದುಕೊಡುತ್ತಾರೆ. ಕೊನೆಗೆ ಆ ಪುಟ್ಟ ಕಂದ ಬಾಲ ಯೇಸು ಬೆತ್ಲೆಹೇಮಿನ ಗೋದಲಿಯಲ್ಲಿ ಜನಿಸಿ ಜಗತ್ತಿಗೆ ಬೆಳಕಾಗಲು, ನಮ್ಮ ಪಾಪಗಳನ್ನು ತೊಳೆಯಲು ಮನುಷ್ಯ ರೂಪವನ್ನು ತಾಳಿ ಬಂದಿರುತ್ತಾರೆ. ಬೆತ್ಲೆಹೇಮ್ನ ಸ್ವಲ್ಪ ದೂರದಲ್ಲಿ ಹಲವಾರು ಕುರುಬರು ತಮ್ಮ ಕುರಿಯನ್ನು ಕಾಯುತ್ತಾ, ಚಳಿಗಾಲವಾದ್ದರಿಂದ ಚಳಿ ಕಾಯಿಸಿಕೊಳ್ಳುತ್ತಾ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ದೇವದೂತರ ವಾಣಿಯು ಅಲ್ಲಿನ ಕುರುಬರಿಗೆ ಕೇಳಿಬರುತ್ತದೆ. ಜಗತ್ತಿನ ಒಡೆಯ ಲೋಕೋದ್ಧಾರಕ ಪ್ರಭು ಯೇಸು ಕ್ರಿಸ್ತರು ಮರಿಯಳ ಉದರದಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದ್ದಾರೆ. ಅವರೇ ಮೆಸ್ಸಾಯ ಎಂಬುದಾಗಿ ಹೇಳುತ್ತಾರೆ. ಅವರಿಗೆ ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರವೊಂದು ಕಾಣಿಸುತ್ತಿರುತ್ತದೆ. ಅದೇ ದೇವದೂತರಾಗಿ ಪರಿವರ್ತನೆಗೊಂಡು ಇವರಿಗೆ ಸಂದೇಶವನ್ನು ನೀಡುತ್ತದೆ. ನಿನ್ನ ಸ್ತೋತ್ರವು ಜಗಕ್ಕೆ ದೀಪ, ಹೆಸರಲ್ಲಿ ನುಡಿ ಮಿಡಿಯುತ್ತಿದೆ ಪ್ರಶಾಂತವೇ ಪ್ರಕಾಶವೇ ಜೀವದನು ನುಡಿಸಿರಿ. ಗಗನದಿಂದಲೇ ಹಾಡಿದೆ ಗಾನ, ಆನಂದವೇ ಎಂದು ಪಡುವಣ ಪವನ. ಕ್ರಿಸ್ತನ ಜನ್ಮವೇ ನಿನ್ನ ಮಹಿಮೆ. ನಕ್ಷತ್ರಗಳೆನ್ನಿಸು ನಿನ್ನ ದಾರಿ, ಬೆಳಕು ಹಂಚಿದ ಪ್ರೀತಿ ಸಾರಿದೆ. ಅಲ್ಲಿದೆ ಸ್ವರ್ಗದ ಮಾತು, ಶಾಂತಿಯ ಬಾನು. ಗಗನದಿಂದಲೇ ಹಾಡಿದೆ ಗಾನ, ಆನಂದವೇ ಎಂದು ಪಡುವನ ಪವನ. ಕ್ರಿಸ್ತನ ಜನ್ಮವೇ ನಿನ್ನ ಮಹಿಮೆ.
ಏಕೆಂದರೆ ಈ ರಾತ್ರಿ ಶುಭೆ, ಏಕೆಂದರೆ ಈ ಪ್ರೀತಿ ಶಾಶ್ವತ. ಜೀವನದ ಪಟಕಲ್ಲಿ ಹೊಸ ಪುಟ ಬೇರಿದೆ. ಗಗನದಿಂದಲೇ ಹಾಡಿದೆ ಗಾನ, ಆನಂದವೇ ಇಂದು ಪಡುವನ ಪವನ. ಕ್ರಿಸ್ತನ ಜನ್ಮವೇ ನಿನ್ನ ಮಹಿಮೆ. ಹೀಗೆ ದೇವದೂತರ ವಾಣಿಯಿಂದ ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಬಂದ ಕುರುಬರು ಪ್ರಭು ಯೇಸು ಕ್ರಿಸ್ತರು ಇರುವ ದನದ ಕೊಟ್ಟಿಗೆಯ ಬಳಿ ನಕ್ಷತ್ರವು ನಿಂತ ಕಾರಣ ಅವರು ಅಲ್ಲಿ ಬಾಗಿಲನ್ನು ತಟ್ಟುತ್ತಾರೆ. ಆ ಕ್ಷಣ ಒಳಗಿನಿಂದ ಜೋಸೆಫ್ರವರು ಹೊರಗಡೆ ಬಂದು ಯಾರು ಎಂದು ಕೇಳಲು, ನಾವು ಅಭಿಷಿಕ್ತನಾದ ಲೋಕೋದ್ಧಾರಕ ಯೇಸುವನ್ನು ನೋಡಲು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಆಗ ಜೋಸೆಫ್ರವರು ಅವರಿಗೆ ಒಳಗಡೆ ಬರಲು ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ. ದನದ ಕೊಟ್ಟಿಗೆಯಲ್ಲಿ ಪುಟ್ಟ ಬಾಲಕನಾಗಿ ಮಲಗಿರುವ ಯೇಸುವನ್ನು ಕಂಡ ಕುರುಬರು ಬಹಳ ಹರ್ಷದಿಂದ ಮಗುವನ್ನು ಲಾಲನೆ ಪಾಲನೆ ಮಾಡುತ್ತಾರೆ. ಮಾತೆ ಮರಿಯಳನ್ನು ನೋಡಿ ಅವರನ್ನು ವಿಚಾರಿಸಿಕೊಳ್ಳುತ್ತಾರೆ ಮತ್ತು ಅವರು ತಂದಿದ್ದ ಕೆಲವು ಉಡುಗೊರೆಗಳನ್ನು ಪುಟ್ಟ ಬಾಲಕ ಯೇಸುವಿನ ಬಳಿಯಲ್ಲಿ ನೀಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಮಗುವಾಗಿ ಮಲಗಿರುವುದನ್ನು ಕಂಡ ಕುರುಬರು ನಿಜವಾಗಿಯೂ ಇವರೇ ನಮ್ಮ ಮೆಸ್ಸಾಯ, ಅಭಿಷಿಕ್ತನಾದ ಲೋಕೋದ್ಧಾರಕ ಎಂಬುದಾಗಿ ಮಗುವನ್ನು ಬಹಳ ಅಕ್ಕರೆಯಿಂದ ಕಾಣುತ್ತಾರೆ. ಕುರುಬರು ನೀಡಿದ ಉಡುಗೊರೆಗಳನ್ನು ಮರಿಯಳು ಮತ್ತು ಜೋಸೆಫರು ಬಹಳ ಪ್ರೀತಿಯಿಂದ ತೆಗೆದುಕೊಳ್ಳುತ್ತಾರೆ. ಅಲ್ಲಿಗೆ ಬಂದಿದ್ದ ಕುರುಬರು ಸ್ವಲ್ಪ ಸಮಯಗಳ ಕಾಲ ಮಗುವಿನೊಂದಿಗೆ ಆಟ ಮಾಡುತ್ತಾರೆ. ಹೀಗೆ ಅಭಿಷಿಕ್ತನಾದ ಲೋಕೋದ್ಧಾರಕನ ಜನನವನ್ನು ಎಲ್ಲರಿಗೂ ತಿಳಿಸುವ ತವಕದಲ್ಲಿ ಬಹಳ ಸಂತೋಷದಿಂದ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ಇದೊಂದು ಅದ್ಭುತವಾದ ಕ್ಷಣ ಎಂಬುದಾಗಿ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾರೆ. ಈ ಎಲ್ಲವನ್ನು ನೋಡುತ್ತಿದ್ದ ಮರಿಯಳು ಜೋಸೆಫರು ಬಹಳ ಆನಂದಭರಿತವಾಗುತ್ತಾರೆ. ನಿನ್ನ ಸ್ತೋತ್ರವು ಜಗಕ್ಕೆ ದೀಪ, ಹೆಸರಲ್ಲಿ ನುಡಿ ಮಿಡಿಯುತ್ತಿದೆ. ಪ್ರಶಾಂತವೇ ಪ್ರಕಾಶವೇ ಜೀವದನು ನುಡಿಸಿರಿ. ಗಗನದಿಂದಲೇ ಹಾಡಿದೆ ಗಾನ, ಆನಂದವೇ ಇಂದು ಪಡುವಣ ಪವನ. ಕ್ರಿಸ್ತನ ಜನ್ಮವೇ ನಿನ್ನ ಮಹಿಮೆ. ನಕ್ಷತ್ರಗಳೆನ್ನಿಸು ನಿನ್ನ ದಾರಿ, ಬೆಳಕು ಹಂಚಿದ ಪ್ರೀತಿ ಸಾರಿದೆ. ಅಲ್ಲಿದೆ ಸ್ವರ್ಗದ ಮಾತು.
ನಂತರ ದೇವದೂತರು 3 ರಾಜರಿಗೆ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅವರಿಗೂ ಯೇಸುವಿನ ಜನನದ ಸಂದೇಶವನ್ನು ನೀಡುತ್ತಾರೆ. ಆದ್ದರಿಂದ ಈ 3 ರಾಜರೂ ಕೂಡ ಪ್ರಭು ಕ್ರಿಸ್ತರನ್ನು ನೋಡಲು ಉಡುಗೊರೆಗಳನ್ನು ತೆಗೆದುಕೊಂಡು ಹೊರಡುತ್ತಾರೆ. 3 ರಾಜರು ಚಿನ್ನ, ಸುಗಂಧ ದ್ರವ್ಯ ಮತ್ತಿತರ ವಸ್ತುಗಳನ್ನು ತೆಗೆದುಕೊಂಡು ಆ ತಾರೆಯು ತೋರುತ್ತಿರುವ ದಾರಿಯನ್ನು ಹಿಂಬಾಲಿಸಿ ಕುರುಬರ ಹಾಗೆಯೇ ಅವರೂ ಕೂಡ ಪ್ರಭು ಯೇಸು ಕ್ರಿಸ್ತರನ್ನು ಕಾಣಲು ಕೊಟ್ಟಿಗೆಯ ಬಳಿ ಬರುತ್ತಾರೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.